ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನರತ್ನಗಳು. ತಂದೆ ಹೇಳಿದ್ದಾರೆ, ನೆನಪಿನ ಯಾತ್ರೆಯಿಂದ ನೀವು 16 ಕಾಲ ಸಂಪೂರ್ಣ ಆಗುತ್ತೀರಿ. ಆತ್ಮಭಾವದಲ್ಲಿದ್ದು ನಾನು ಆತ್ಮ ಎಂದು ಮನದಲ್ಲಿ ಪಕ್ಕ ಮಾಡಿ, ನೆನಪಿನ ಯಾತ್ರೆ ಸುಲಭವಾದರೂ ಶ್ರೇಷ್ಠ ಪುರುಷಾರ್ಥದ ಮಾರ್ಗ. ನೆನಪಿನಿಂದ ಆತ್ಮ ಶುದ್ಧವಾಗುತ್ತೆ, ಮಧುರವಾಗುತ್ತೆ. ಜ್ಞಾನ ಎಲ್ಲರೂ ಕಲಿತರೂ ಪರಿಪೂರ್ಣತೆ ನೆನಪಿನಿಂದ ಮಾತ್ರ. ಸತ್ಯುಗದ ದೇವತೆಗಳು ತುಂಬ ಮಧುರರು. ನೆನಪಿನ ಫಲಿತಾಂಶವೇ ಅವರು. ಆತ್ಮವೆಂದು ತಿಳಿದು ತಂದೆಯನ್ನು ನೆನಪಿಸುತ್ತಾ ಇದ್ದರೆ ಸತು ಪ್ರಧಾನವಾಗುತ್ತದೆ. ನಿಮ್ಮ ಪ್ರೀತಿಯ ಯೋಗವಿದೆ ಎಂದರೆ ತಂದೆ ಖುಷಿ ಪಡುತ್ತಾರೆ. ಜ್ಞಾನ ಶಕ್ತಿಯೊಂದಿಗೆ ಪ್ರೀತಿ ಮತ್ತು ಪುಣ್ಯ ಬೇಕು. ಬುದ್ಧಿಯಲ್ಲಿ ಈ ಪ್ರಪಂಚ ಪತಿತ ಪ್ರಪಂಚ ಎಂದು ಪಕ್ಕ ಮಾಡಿ ಪುಣ್ಯಾತ್ಮರಾಗಲು ಒಬ್ಬ ತಂದೆಯನ್ನು ನೆನಪಿಸಬೇಕು. ಮನುಷ್ಯರೆಲ್ಲ ರೌರವ ನರಕದಲ್ಲಿ, ನಾವು ಸ್ವರ್ಗ ಸ್ಥಾಪಕರು. ಈಶ್ವರಿಯ ಪಾಠಶಾಲೆಯು 21 ಜನ್ಮಗಳ ಸುಖದ ಭಂಡಾರ. ಜ್ಞಾನ, ನೆನಪು, ಪವಿತ್ರತೆ ಇವು ತ್ರಿವೇಣಿ ಸಂಗಮ. ಕಲ್ಪದ ಕೊನೆಯಲ್ಲಿ ಪಾಪ ಮುಕ್ತರಾಗಲು ನೆನಪು ಮುಖ್ಯ. ಪತಿತ ಪಾವನ ಬಾಬಾ ನಮಗೆ ಪುನಃ ಸ್ವರ್ಗದ ಭಾಗ್ಯ ಕೊಟ್ಟಿದ್ದಾರೆ. ಮಾಯ ಸೆಳೆಯುವ ಶಕ್ತಿ ಜಾಸ್ತಿ ಯೋಗದಿಂದ ಬದಲಾಗಿಸಬಹುದು. ನೆನಪಿನಿಂದ ತಂದೆ ಪ್ರೀತಿಯನ್ನು ಸೆಳೆಯಬಹುದು. ಮಾಲೆಯ ಮಣಿಯಾಗಲು ಪುರುಷಾರ್ಥ ಬೇಕು. ದುರ್ಬಲತೆಯಿಂದ ತಪ್ಪಿಸಿಕೊಳ್ಳಿ. ಪ್ರಾರಂಭದಲ್ಲಿ ಬಂದವರ ಪುರುಷಾರ್ಥ ಶ್ರೇಷ್ಠವಿತ್ತು. ನಾವು ಸಹ ಕಲಿಯಬೇಕು. ನೀವು ಪುರುಷೋತ್ತಮರಾಗುತ್ತಿರುವ ಪುಣ್ಯದ ಸಂಗಮಯುಗ ಈಗ. ಯೋಗವಿಲ್ಲದೆ ಜ್ಞಾನ ವ್ಯರ್ಥ. ಯೋಗ್ಯತೆ ಯೋಗದಲ್ಲಿ. ನೆನಪಿನಲ್ಲಿ ಪ್ರೀತಿ ಮತ್ತು ಖುಷಿಯ ನಶೆ ಇರಲಿ. ಜ್ಞಾನ ಅಮೃತ ಬಾಬನಿಂದ ಲಭ್ಯವಾಗುತ್ತದೆ. ಎಚ್ಚರಿಕೆ ಇರಲಿ. ವಿಕಾರವೆಂಬ ಭೂತವನ್ನು ಓಡಿಸಿ ದಿವ್ಯ ಭಾವನೆಯಲ್ಲಿ ಜೀವಿಸಿ. ಮುರಳಿಯ ಮುಖ್ಯ ಸಾರಾಂಶ. ಈ ದಿನದ ಮಧುರ ಮುರಳಿಯಲ್ಲಿ ಬಾಬ್ದಾದ ಹೇಳಿದ್ದಾರೆ, ಮಕ್ಕಳೇ, ಪ್ರೀತಿಯ ಸಾಗರ ತಂದೆಯಂತಾಗಬೇಕಾದರೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಶ್ರಮ ಪಡಬೇಕು. ಆತ್ಮನೆಂದು ತಿಳಿದು ನಾನು ತಂದೆಯ ಮಗುವು ಎಂದು ಭಾವದಲ್ಲಿ ಜೀವನ ನಡೆಸಬೇಕು. ಜ್ಞಾನ ಕಲಿಯುವುದು ಸುಲಭ, ಆದರೆ ಪರಿಪೂರ್ಣತೆ ನೇರವಾಗಿ ತಂದೆಯ ನೆನಪಿನಿಂದ ಬರುತ್ತದೆ. ನಾವು ದೇವತೆಗಳಂತಹ ಮಧುರ ಮತ್ತು ಪವಿತ್ರ ಆತ್ಮರಾಗಬೇಕಾಗಿದೆ. ಇದರ ರೂಟು ಹಾದಿ ಒಂದೇ. ತಂದೆಯು ನೆನಪು. ಇಂತಹ ನೆನಪಿನ ಶಕ್ತಿಯಿಂದ ಆತ್ಮ ಶುದ್ಧವಾಗಿ 16 ಕಾಲ ಸಂಪೂರ್ಣವಾಗುತ್ತದೆ. ಜೀವನದಲ್ಲಿ ಏನು ಆಗುತ್ತಿದ್ದರೂ ಆತ್ಮಭಾವವನ್ನು ಉಳಿಸಿಕೊಂಡು ಯೋಗದಲ್ಲಿ ಸದಾ ತಾಜಾತನತೆ ಇಟ್ಟುಕೊಳ್ಳಬೇಕು. ಈ ಪ್ರಪಂಚ ಪತಿತ ಪ್ರಪಂಚ. ಇಲ್ಲಿ ಮನಸ್ಸು ನಿಲ್ಲಿಸಬೇಡಿ. ನೆನಪಿನಿಂದ ಪುರುಷಾರ್ಥ ಮಾಡಿ ತಮ್ಮನ್ನು ದೇವತೆಗಳ ಮಟ್ಟಿಗೆ ಎತ್ತಿಕೊಳ್ಳಿ. ಆತ್ಮ ಶಕ್ತಿಶಾಲಿಯಾದಾಗಲೇ ಪ್ರಕೃತಿಯು ಸೇವೆ ಮಾಡಲು ಬರುವ ಸಮಯ ಬರಲಿದೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಪತಿತ ದುಃಖದ ಪ್ರಪಂಚದ ಮೇಲೆ ಆಸಕ್ತಿ ಇಟ್ಟು ತಂದೆಯ ಕೈ ಹಿಡಿದು ಪವಿತ್ರತೆಯೊಂದಿಗೆ ಪರಿಪೂರ್ಣತೆ ಹೋಗೋಣ. ಮಾಲೆಯ ಮಣಿಯಾಗಲು ಸಾಧನೆ ಮಾಡಿ ಪವಿತ್ರ ಜೀವನದಿಂದ ಜ್ಞಾನರತ್ನಗಳ ಹಂಸರಾಗೋಣ. ವರದಾನ. ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪಡೆಯುವ ಶ್ರೇಷ್ಠ ಸೇವಾಧಾರಿ ಭವ. ಯಾರು ತಮ್ಮ ನಾನು ಭಾವವೆಲ್ಲ ಬಿಟ್ಟು ತಂದೆಯ ಸಾಧನೆಯಲ್ಲಿ ನಿರಂತರ ಸೇವೆಯಲ್ಲಿ ತೊಡಗಿರುತ್ತಾರೆ, ಅವರ ಸೇವೆ ಶ್ರೇಷ್ಠವಾಗುತ್ತದೆ. ತಾವು ಉದಾತ್ತ ಉತ್ಸಾಹದಿಂದ ಇತರರಲ್ಲಿಯೂ ಉತ್ಸಾಹ ತುಂಬಿಸಬಲ್ಲವರು. ಸ್ಲೋಗನ್. ಈಶ್ವರಿಯ ಸೇವೆಯಲ್ಲಿ ಸ್ವಯಂ ಅರ್ಪಿಸಿದಾಗ ಕೊಡುಗೆಗಳ ದ್ವಾರ ತಾನಾಗಿ ತೆರೆದುಕೊಳ್ಳುತ್ತವೆ. ಅವ್ಯಕ್ತ ಸೂಚನೆ. ಪರಮಾತ್ಮ ಪ್ರೀತಿಯ ಹಗ್ಗ ಇಷ್ಟು ಶಕ್ತಿಯುತವಾಗಿದೆ. ಅದು ದೂರದಲ್ಲಿದ್ದರೂ ಸೆಳೆದು ನಿಮ್ಮನ್ನು ನೆನೆಸಿಕೊಳ್ಳುತ್ತದೆ.
ಈ ಪ್ರೀತಿ ನಿಮಗೆ ವಾಸ್ತವ ಸುಖ ನೀಡುತ್ತದೆ. ಒಂದು ಕ್ಷಣ ಈ ಪ್ರೀತಿಯಲ್ಲಿ ಮುಳುಗಿದರೆ ಎಲ್ಲ ದುಃಖ ಮರೆತು ಬಿಡುತ್ತೀರಿ. ಬಾಬಾ ಕೇವಲ ಸುಖವನ್ನಲ್ಲ, ಸುಖದ ಭಂಡಾರವನ್ನೇ ಕೊಡುವ ಪ್ರೀತಿಯ ಸಾಗರ.